ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ 2005-6ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರ ಬಳಗದ ವತಿಯಿಂದ ಆಯೋಜನೆ ಮಾಡಲಾದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಅದ್ದೂರಿ ಮೆರವಣಿಗೆ, ಭಾವನಾತ್ಮಕ ಕ್ಷಣಗಳು ಹಾಗೂ ಗುರುಗಳ ಸನ್ಮಾನದ ಮೂಲಕ ವಿಶೇಷ ಮೆರುಗು ಪಡೆದುಕೊಂಡಿದೆ. ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಪೂಜ್ಯ ಶ್ರೀ ಹಳದಮ್ಮ ದೇವಿ ದೇವಸ್ಥಾನದಿಂದ ಗುರುಮಾತೆಯರು ಹಾಗೂ ಗುರುಗಳನ್ನು ವಿಶೇಷವಾಗಿ ಕಾರುಗಳಲ್ಲಿ ಕರೆತಂದು ಸ್ವಾಗತ ಮಾಡಲಾಗಿದೆ. ಬಳಿಕ ದೇವಸ್ಥಾನದ ಆವರಣದಲ್ಲಿ ಗುರುಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವಪೂರ್ವಕವಾಗಿ ಅಲಂಕರಿಸಲಾದ ಎತ್ತು ಬಂಡಿಯಲ್ಲಿ ಆಸೀನರನ್ನಾಗಿ ಮಾಡಲಾಗಿದೆ. ಒಂದು ಬಂಡಿಯಲ್ಲಿ 2 ಗುರುಗಳು ಹಾಗೂ ಗುರುಮಾತೆಯರನ್ನ ಕೂರಿಸಿ ಗ್ರಾಮಸ್ಥರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅದ್ದೂರಿ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ. ಮೆರವಣಿಗೆ ಮುಂಭಾಗದಲ್ಲಿ ಕುಂಭಮೇಳ, ಕರಡಿ ಮಜಲು, ಡೊಳ್ಳು ಹಾಗೂ ಸಾಂಪ್ರದಾಯಿಕ ವಾದ್ಯಗಳ ನಾದ ಮೊಳಗ್ತಾ ಇತ್ತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಗ್ರಾಮಸ್ಥರು ಹಾಗೂ ಕುಟುಂಬ ಸದಸ್ಯರು ಭಾಗವಹಿಸಿ ಸಂಭ್ರಮಿಸಿದ್ರು. ಗುರುಗಳಿಗೆ ಜಯಘೋಷ ಕೂಗುತ್ತಾ ಹೂವಿನ ಸುರಿಮಳೆಗೈಯುತ್ತಾ ಅವರನ್ನ ಗೌರವಿಸಲಾಗಿದೆ. ಗ್ರಾಮದ ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ ಜನ ಮನೆಗಳ ಮುಂದೆ ನಿಂತು ಗುರುಗಳಿಗೆ ನಮಸ್ಕರಿಸಿ ಅಭಿನಂದನೆ ಸಲ್ಲಿಸಿದ್ರು. ಸುಮಾರು 2 ದಶಕಗಳ ನಂತರ ತಮ್ಮ ವಿದ್ಯಾರ್ಥಿಗಳಿಂದ ಇಂತಹ ಗೌರವ ದೊರೆತ ಹಿನ್ನೆಲೆ ಗುರುಗಳು ಕೂಡ ಭಾವುಕರಾದರು. ಮೆರವಣಿಗೆ ಶ್ರೀ ಹಳದಮ್ಮ ದೇವಿ ದೇವಸ್ಥಾನದಿಂದ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಸಾಗುತ್ತಾ ಸರ್ಕಾರಿ ಪ್ರೌಢಶಾಲೆ ಆವರಣ ತಲುಪಿದೆ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗುರುಮಾತೆಯರು ಹಾಗೂ ಗುರುಗಳನ್ನ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಹಾಗೂ ಸ್ಮರಣಿಕೆಗಳನ್ನ ನೀಡಿ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಲಾದಗಿಯ ಪೂಜ್ಯ ಗಂಗಾಧರ ಸ್ವಾಮೀಜಿ ಭಾಗವಹಿಸಿ ಆಶೀರ್ವಚನ ನೀಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳು, ವಿದ್ಯಾರ್ಥಿಗಳು ಕೊಟ್ಟ ಈ ಅಪೂರ್ವ ಗೌರವ ತಮ್ಮ ಜೀವನದ ಮರೆಯಲಾಗದ ಕ್ಷಣವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ, ಇಂದು ನಾವು ಸಮಾಜದಲ್ಲಿ ಯಾವ ಸ್ಥಾನಮಾನದಲ್ಲಿದ್ರೂ ಅದರ ಹಿಂದೆ ನಮ್ಮ ಗುರುಗಳ ಶ್ರಮ ಮತ್ತು ಮಾರ್ಗದರ್ಶನವಿದೆ. ಅವರ ಋಣ ತೀರಿಸಲು ಸಾಧ್ಯವಿಲ್ಲ. ಈ ಗುರುವಂದನಾ ಕಾರ್ಯಕ್ರಮದ ಮೂಲಕ ನಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಎಂದಿದ್ದಾರೆ. ಮನದಾಳದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನೆಲ್ಲ ಗೌರವಾನ್ವಿತ ಮಾನ್ಯ ಪ್ರಾಚಾರ್ಯರು, ಉಪನ್ಯಾಸಕವೃಂದ ಹಾಗೂ ನನ್ನ ಶಿಕ್ಷಕವೃಂದ, ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರುವಂಥ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಹೇಳಿದ್ರು ಇದು ನಮಗೆ ನಿಜವಾದ ತವರು ಮನೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಇದು ನನಗೆ ನಿಜವಾಗಲೂ ತವರು ಮನೆ. ನಾನು ಕಾರವಾರ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ದೇನೆ. ಕಾರ್ಯಕ್ರಮದ ಕುರಿತಾಗಿ 1-2 ವಾರಗಳ ಹಿಂದೆಯೇ ನನಗೆ ಗೊತ್ತಾಗಿತ್ತು. ಬರುವಂತ ಒಂದು ವಿಚಾರ ಮಾಡಿಕೊಂಡಿದ್ದೆ. ಸ್ವಲ್ಪದರಲ್ಲೇ ಮಗನ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಿಡ್ತು. ಅದು ಶುಕ್ರವಾರದಲ್ಲಿ ವಿಪರೀತ ಜ್ವರ. ಮತ್ತೆ ನನ್ನ ವೃತ್ತಿ ಜೀವನ ಪ್ರಾರಂಭ ಆಗಿರುವಂಥದ್ದೇ ಇಲ್ಲಿ 16/1/2006ರಲ್ಲಿ. ಬಹುಶಃ ನಿಮ್ಮೆಲ್ಲರ ಆರೈಕೆ ಇರಬಹುದು. ನನ್ನ ಮಗುವಿನ ಅನಾರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಯಿತು. ನಮ್ಮ ಶ್ರೀಮತಿಯವರು ಕೂಡ ನೀವು ಹೋಗ್ಬರ್ರಿ, ಕಳೆದ ಕಾರ್ಯಕ್ರಮದಲ್ಲೂ ಕೂಡ ತಾವು ಮಿಸ್ ಮಾಡ್ಕೊಂಡಿದ್ರಿ, ಈ ಬಾರಿ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು. ಅದೊಂದು ಧೈರ್ಯ ನನಗೆ ಸಾಕಾಯಿತು. ನಿನ್ನೆ ರಾತ್ರಿ 8 ಗಂಟೆಗೆ ಬುಕ್ ಮಾಡಿಕೊಂಡೆ VRL. 1250 ರೂಪಾಯಿ ಎರಡು ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಯಿತು ನನಗೆ ಅನಿವಾರ್ಯತೆ ಇದೆಯಾ ಅಂತ. ಇರ್ಲಿ ಅಪ್ಪ ಅನ್ಕೊಂಡು 1250, 1250 ಅಪ್ ಅಂಡ್ ಡೌನ್. ನಾನು ಹೋಗ್ಲೇಬೇಕಂತಕ್ಕಂಥ ಒಂದು ಅಭಿಲಾಷೆ ಇತ್ತು. ಯಾಕೆಂದ್ರೆ ನನ್ನ ತವರು ನನಗೆ ಪ್ರಸ್ತುತ ಇರತಕ್ಕಂಥ ನನ್ನೆಲ್ಲ ವೃತ್ತಿ ಬಾಂಧವರು ಆವಾಗ ಫೋನ್ ಮಾಡ್ತಾನೆ ಇರ್ತಾರೆ. ಅವರನ್ನು ನೋಡ್ಬೇಕಂತ ಹಂಬಲ ನನಗಿದೆ. ಎಲ್ಲಕ್ಕಿಂತ ವಿಶೇಷವಾಗಿ ನಾನು ಈ ಸಂಸ್ಥೆಗೆ ಬಂದದ್ದು 16/2006ರಲ್ಲಿ ಕೆರೂರಿಂದ ಬದಾಮಿ ಬಸ್ ಇಟ್ಕೊಂಡು ಬಂದೆ. ಅದೇ ಬಸ್ಸಿನಲ್ಲಿ ನಮ್ಮ ನಾಯಕರು ಸರಿ ಹಿರಿಯರೇ, ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನಾವೆಲ್ಲ ಸಂತೋಷ ಪಡುವಂತಹ ಒಂದು ದಿನ. ಅನಿರೀಕ್ಷಿತವಾಗಿ ನೀರಬೂದಿಹಾಳದ ಶಾಲೆಯಲ್ಲಿ ಓದಿದಂತಹ ನನ್ನ ಹಳೆಯ ವಿದ್ಯಾರ್ಥಿನಿಯರು ನಮ್ಮ ಮನೆಗೆ ಬಂದು ಇಂಥ ಒಂದು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಹೇಳಿದಾಗ ನಿಜವಾಗಿ ಒಂದು ಸಂತೋಷದ ಅನುಭವವನ್ನು ನಾನು ಪಟ್ಟೆ. ಯಾಕಂದರೆ 20 ವರ್ಷಗಳ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುವಂತಹದ್ದು, ಹೆಮ್ಮೆ ಪಡುವಂತಹದ್ದು, ಅಷ್ಟೇ ಸಂತೋಷ ಪಡುವಂಥದ್ದು. ಇಂಗ್ಲಿಷ್ನೊಳಗೆ ಹೇಳ್ತಾರೆ, ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಅಂತ ಹೇಳಿ. ಯಾವುದು ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತಾ ಅಂತಂದ್ರೆ
ಬಾಲ್ಯಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ನಾವು ಏನು ಮಾಡಿರ್ತೀವಿ ಅದನ್ನು ಸ್ಮರಣೆ ಮಾಡುವಂಥದ್ದು. ನಾವು ಕೊನೆಯ ದಿವಸ ಪರಸ್ಪರ ಬೀಳ್ಕೊಟ್ಟು ಹೋದ ನಂತರ ಇದೇ ಫಸ್ಟ್ ಟೈಮ್ ನಾವು ಮಕ್ಕಳನ್ನ ನೋಡ್ತಾ ಇದ್ವಿ. ಎಷ್ಟೋ ಇದು ಮಾಡ್ಲಿಕ್ಕೆ ಹೊಂಟಿಯಲ್ಲ, ಅವ ಗಂಡನ ಸಿಟ್ಟು ಬರ್ತೈತೆ. ಯಾಕಂದ್ರೆ ನಾವು ನಮ್ಮ ಕೈಯಲ್ಲಿ ಕಲ್ತಂತಹ ಮಕ್ಕಳು ಅಂತ ಅಷ್ಟೇ ತಿಳ್ಕೊಂಡಿರ್ತೀವಿ. ಬೆಳೆದು ನೀವು ಶಿಕ್ಷಕರಾಗಿರಿ, ದೊಡ್ಡ ದೊಡ್ಡ ಸಂಸ್ಥೆಯ ಮುಖ್ಯಸ್ಥರಾಗಿರಿ ಅನ್ನುವಂಥ ಪರಿಜ್ಞಾನದೊಳಗೆ ನಾವು ಇರೋದಿಲ್ಲ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆ ಒಳಗೆ ಇರ್ತೀರಿ, ಆದ್ರೂ ಏನಾರು ಒಂದು ಅಂದ್ಬಿಡ್ತಿರ್ತೀವಿ, ಒಂದು ಕುಚ್ಚೆ ಅಷ್ಟೇ. ಒಂದು 60-65 ವಯಸ್ಸು ದಾಟಿಂದ ಕುಚ್ಚೆಷ್ಟು ಸ್ವಭಾವ ಹೆಚ್ಚಾಗುತ್ತದೆ. ದೊಡ್ಡವರಿಗೆ ಲೋ ಲೆವೆಲ್ ಮಾತಾಡಿ ಸಂತೋಷ ಪಡೋದು. ಹಾಗಾದಾಗ ನೀವು ಮಕ್ಕಳಾದವರು ಮಕ್ಕಳಾಗಿ ಇರೋದೇ ಒಂದು ಸಂತೋಷ. ಯಾಕಂದ್ರೆ ಟು ಡೈ ಯಂಗ್ ಈಸ್ ಎ ಬ್ಲೆಸ್ಸಿಂಗ್ ಅಂತ. ಸಣ್ಣ ಮಕ್ಕಳು ಇದ್ದಾಗಿರುವಾಗಲೇ ಮುಪ್ಪಾವಸ್ಥೆಯೊಳಗಿದ್ದಾಗಲೂ ಕೂಡ ಹಾಗೇ ಇರಬೇಕು. ಗುರುಗಳನ್ನ ಇಷ್ಟೊಂದು ಸಭೆಯ ಸಾನ್ನಿಧ್ಯವನ್ನು ವಹಿಸಿದ ಷಡಕ್ಷರ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಮತ್ತು ಅಧ್ಯಕ್ಷತೆಯ ಸ್ಥಾನದಲ್ಲಿರುವ ಆನಂದರಾವ್ ದೇಸಾಯಿ ಅವರೇ, ಬಸಯ್ಯ ಚಿಕ್ಕುಳ್ಮಠ ಸಾಹೇಬ್ರೆ, ಅವರು ಅಷ್ಟು ನನ್ನ ಜೊತೆಯಲ್ಲಿ ಸರ್ವಿಸ್ ಮಾಡಿದವ್ರೆ. ಆ ಸಂದರ್ಭಕ್ಕೆ ನೀವು SSLC, ಎಷ್ಟೋ ಜನರು ನನ್ನ ಪರಿಚಯ ನಿಮಗಿದೆ ಅಂತ ನಾವು ಭಾವಿಸ್ತೀವಿ. ಎಂಥ ಸಂದರ್ಭ ನೋಡಿ, 21 ವರ್ಷ ಮುಗಿದು 22ನೇ ವರ್ಷ ನನಗೆ ಪ್ರಾರಂಭ ಆಗಿದೆ ರಿಟೈರ್ಮೆಂಟ್ ಆಗಿ. ಇನ್ನೂ ನಾವು ಪಾಠ ಮಾಡ್ತಕ್ಕಂಥ ಪ್ರವೃತ್ತಿಯಲ್ಲಿ ಇನ್ನೂ ನಾವು ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ನೀವು ಅದಕ್ಕೆ ಕಾರಣವೇ. ನಮಗೆ ಮಾತಾಡಲಿಕ್ಕೆ ನೀವು ಅವಕಾಶ ಕೊಡಿಸ್ಬೇಕು. ಅಂದ ತಕ್ಷಣ ನೀವು ಎದ್ದು ಕಾಣ್ತಕ್ಕಂಥದ್ದು. ಈಗ ಕಟ್ಟಿಸಿರ್ತಕ್ಕಂಥ ಸರ್ಕಾರದ ನಿಯಮ, ಇಲಾಖೆಯ ನಿಯಮಗಳು ಇರ್ತವೆ, ಕಟ್ಟಿಸ್ತಾರೆ, ಡಿಮಾಲಿಷ್ ಮಾಡ್ತಾರೆ. ಡಿಮಾಲಿಷ್ ಮಾಡಕ್ಕೂ ಒಂದು 30 ಲಕ್ಷ ಖರ್ಚು ಹಾಕಿ ನೋಡ್ರಿ. ಈಗ ಅದನ್ನ ಹಂಗಾಗಿದೆ ಹಿಂಗಾಗಿದೆ, ಸ್ವಲ್ಪ ರಿಪೇರಿ ಮಾಡ್ರಿ ಸರ್. ನಾನು ಹೇಳಿದೆ, ನಾನು ಇಂಜಿನಿಯರ್ ಸರ್, ಅವ್ರು ಏನು ಹೇಳಿದ್ರು? ಅದು ಅಷ್ಟೇ ರೀ ಸರ್. ಅವರು ನೋಡ್ರಿ, ಇಂತಿಂಥ ಇವರೇ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಹಾಗೆ ಒಂದು ಕಟ್ಟಡದ ಮೇಲುಸ್ತುವಾರಿ ನೋಡ್ಕೊಳ್ತಕ್ಕಂಥವ್ರೇ ಸರಿಯಾದ ರೀತಿಯಲ್ಲಿ ಇದು ಇಷ್ಟೇ ರೀ, ಒಂದು 5 ವರ್ಷ ಆಮೇಲೆ ಬಿದ್ದು ಹೋಗುತ್ತೆ ಅವರೇ ಹೇಳ್ತಾರೆ. ಹೀಗಾದರೆ ನಮ್ಮ ಸರ್ಕಾರದ ಗತಿ ಏನು, ಸಾರ್ವಜನಿಕರ ಗತಿ ಏನು, ಸಾರ್ವಜನಿಕ ಹಣದ ಗತಿ ಏನು? ಚಲೋ ಇದ್ದದನ್ನು ಬೀಳಿಸಿ ನೀವು ಮತ್ತೊಂದು ಸಲ ಅದನ್ನ ನಿರ್ಮಾಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಸರ್ಕಾರದ ಇಲಾಖೆ ನಿಯಮಗಳು ಅದನ್ನು ಮಾಡಿಕೊಳ್ಳಿ, ಬಿಡಿ ಹೋಗ್ರಿ. ಗುರುವಿನ ಗುರು ಅದಮ್ಮ. ದೇವಿ ಆಶೀರ್ವಾದ ಇರಲಿಲ್ಲ ಅಂತಂದ್ರೆ ನಾವು ನೀವು ಜೀವಿತವಾಗಿರಲಿ ಸಾಧ್ಯವೇ ಇಲ್ಲ. ಈ ಶರೀರ ಕೊಟ್ಟಿರ್ತಕ್ಕಂಥವ್ರು ದೇವಿನೇ. ಅಂತಹ ಸ್ಥಾನದಿಂದ ನಮ್ಮನ್ನೆಲ್ಲ ಬಂಡಿ ಅನ್ನೋದು ಮರೆತು ಹೋಗ್ತಿತ್ತೇನು, ಚಕ್ಕಡಿಯನ್ನು. ಈಗಿನ ಒಂದು ಆಧುನಿಕ ಚಕ್ಕಡಿ ತಂದಿದ್ದೀರಿ, ಮೊದಲನೇ ಚಕ್ಕಡಿ ಸಿಗೋದಿಲ್ಲ. ಅವು ನಿಪಾಣಿ ಚಕ್ಕಡಿ ಹೇಳ್ತಾ ಇದ್ದೀವಿ. ಅಂತ ಚಕ್ಕಡಿಗಳು ಮಾಡೋರು ಕೂಡ ಬಡಿತನ ಮಾಡ್ತಕ್ಕಂಥವ್ರು ಕೂಡ ಮರೆತು ಹೋಗ್ಯಾರ. ಆ ಪರಿಸ್ಥಿತಿ ಇದೆ. ಹಳೆಯ ಒಂದು ವಸ್ತುಗಳನ್ನ ತೆಗೆದು ಹೊಸ ವಸ್ತುಗಳ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವಳಿ ಮತ್ತು ಆನಂದರಾವ್ ದೇಸಾಯಿ ಅವರ ಪತ್ನಿಗಳಲ್ಲಿ ಸೆರೆಮನೆದು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರಲ್ಲಿ ನಮಸ್ಕರಿಸ್ತಾ ಈ ಊರಿನ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಅತ್ಯಂತ ಧನ್ಯವಾದಗಳು ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ವಿದ್ಯಾರ್ಥಿ ನಮ್ಮನ್ನು ಸ್ವಲ್ಪ ಮನಸ್ಸಿಗೆ ಇಟ್ಟುವಂಥ ಕೆಲವು ವಿಚಾರಗಳನ್ನು ಹೇಳಿದ್ರು. ಅವರಿಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಯಾಕಪ್ಪ ಅಂತಂದ್ರೆ ಆ ವ್ಯಕ್ತಿ ಹಣನ ಖರ್ಚು ಮಾಡೋದಿಲ್ಲ ಅಂತ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಒಂದು ಸಣ್ಣದಾದಂಥ ಒಂದು ವಿಚಾರ ಇತ್ತು. ಅಂಥ ಒಬ್ಬ ವ್ಯಕ್ತಿ ತನ್ನ ಅಂತಿಮ ಹಂತದಲ್ಲಿ ಸಿಕ್ಕಂಥ ಹಣವನ್ನು ಅದರಲ್ಲಿ ಅರ್ಧದಷ್ಟನ್ನು ಅಲ್ಲಿ ಹಾಕಿ ಲೆಕ್ಕನ ಕೊಟ್ಟರು ಅವ್ರು ನಮಗೆ.
ಅಂತ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವ ಅವರ ತಿರುವು ಸರ್ ಬೆನ್ನ ಹಿಂದೆ ಅದಕ್ಕೆ ನಾನು ತುಂಬ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಂದು ದಿನ ಅವರಿಗೆ ಸಲ್ಲಿಸ್ತೀನಿ. ವಿದ್ಯಾರ್ಥಿಗಳೇ, ಒಂದು ದಿನ ಮುಂಜಾನೆ 8 ಗಂಟೆಗೆ ಒಂದು ಫೋನ್ ಬಂತು ನನಗೆ. ಫೋನ್ ಬಂದಗಳಿಗೆ ಮೊದಲು ಎತ್ತಲಿಲ್ಲ, ಸ್ವಲ್ಪ ಸುಮಾರು ಕಾಲ ಇರಲಿ. ಯಾಕಂದ್ರೆ ಆ ಸಾಯಂಕಾಲ ನಮಗೆ ಈಗ ಕಚೇರಿಗಳು ಕೆಲಸ ಮಾಡೋದ್ರಿಂದ ಫಸ್ಟಿಗೆ ಯಾರು ಫೋನ್ ಬಳಕೆ ಎತ್ತೋದಿಲ್ಲ. 10-15 ನಿಮಿಷ ಬಿಟ್ಟ ಮೇಲೆ ಮತ್ತೆ ನಾವು ಹೊಳ್ಳಿಸ್ತೀವಿ. ಯಾಕೆ ಹೆಂಗೆ ಮಾಡ್ತೇವೆ ಅಂದ್ರೆ ಆ ಟೈಮ್ದಾಗ ಶೂಟ್ ಮಾಡ್ತಿರ್ತಾರೆ ನಮ್ಮ ಆಫೀಸರ್. ಅದು 15 ನಿಮಿಷ ಆದ್ರೆ ಕೆಲಸ ಬೇರೆದವ್ರು ಹೇಳಿರ್ತಾರೆ, ಅವಾಗ ಏನು ಮಾಡೋದು ಅಂತ ನಾವು ಹೊಲಿಸ್ತೇವೆ. ಹಂಗೆ ಇದು ಬಂದ್ಮೇಲೆ ಮತ್ತೆ ಹೊರಗೆ ಫೋನ್ ಮಾಡಿದ್ರಾಗ ಮತ್ತೆ ಅವರ ಫೋನ್ ಬಂತು. ಬಂಧುಗಳಿಗೆ ಆ ಕಡೆಯಿಂದ ಒಂದು ಫೋನ್ ಬಂತು, ಸರ ನಮಸ್ಕಾರ ಸರ್, ಆರಾಮದಿರಿ ಅಂತ. ಪರಿಚಯ ಧ್ವನಿ ಐತಿ, ಯಾವ ಧ್ವನಿ ಆಗಿರ್ಬೇಕಿದ್ರು. ಇಲ್ಲ ಸರ್, ನಾವು ನಿಮಗೆ ಹಿಂಗೆ ಗುರುವಂದನ ಕಾರ್ಯಕ್ರಮ ಹೋಗಬೇಕಂತ ಮಾಡಿದ್ವಿ ಸರ್. ನಾನು ಗುರ್ತಾ ಹೇಳ್ತೀನಿ, ನಾನು ಧ್ವನಿ ಮಾತ್ರ ಹೃದಯಕ್ಕೆ ಸಮೀಪ ಐತಿ, ಬಟ್ ಹೆಸರು ಮಾತ್ರ ಗೊತ್ತಾಗ್ತಾ ಇಲ್ಲಪ್ಪ ನನಗೆ. ಸರ್ ನಾನು ಸರ್ ಬಂಡಿವಟ್ರು ಅರ್ಜುನ್ ಅಣ್ಣ ಅಂದೆ. ಅವ್ನು ಕೇಳಿ ಹೌದಂದ. ಇಂಥ ಅವಿನಾಭಾವ ಸಂಬಂಧ ಗುರು ಶಿಷ್ಯರಲ್ಲಿ ಇರ್ತಪ್ಪ ಅಂತಂದ್ರೆ ಅದರದ್ದು ಪರಿಣಾಮ ನಾವೆಲ್ಲ ಈಗ ನೋಡಿದ್ವಿ. ಇಲ್ಲಿ ನೀರು ಬೂದಾಡದ ಮಕ್ಕಳ ವಿಶೇಷತೆ ಏನಪ್ಪ ಅಂದ್ರೆ ಮೋಸ್ಟ್ಲಿ ಭಾಳ ಬಡದೇವು ರಿಸಲ್ಟ್ ವಿತರಣದಾಗ ಇಟ್ಟಿದ್ರು. ಇವ್ರು ಸರ್ ಮಗ ಫೇಲ್ ಆಗಿದ್ದ. ಅವ್ರು ವಿಚಾರ ಮಾಡಲಿಲ್ಲ. ಆ ಹುಡುಗನ ಯಾವ ಹೆಸರು ವಿತರಣದಾಗ ಇಟ್ಟಿದ್ರನ್ನ, ಆ ವಿತರಣೆ ಅಂದ್ರೆ ಗೊತ್ತಾಗ್ತಲ್ಲ, ತಡೆ ಹಿಡಿದಿರ್ತಾರೆ ಫಲಿತಾಂಶವನ್ನು. ಆ ಫಲಿತಾಂಶ ತಡೆ ಹಿಡಿದ್ರೆ ನಮ್ಮ ಶಿಕ್ಷಣ ಫಲಿತಾಂಶ ತಡೆ ಹಿಡಿದಾರ ಅಂತ ತಿಳ್ಕೊಂಡು ಒಂದು ಚಿಂತೆ ಮಾಡಿ ಬೋರ್ಡಿಗೆ ಮತ್ತೆ ಲೆಟರ್ ಬರೋದು. ಅವ ಸ್ಟೇಟಿಗೆ 2ನೇ ರ್ಯಾಂಕ್ ಆಗಿರ್ತಾನೆ. ಅವಾಗ ಆ ಹುಡುಗ ಎಲ್ಲೇ ಇರ್ತಾನೆ, ಆ ಹುಡುಗ ರ್ಯಾಂಕ್ ಹೇಳಕ್ಕೆ ಗುರು ನಡ್ಕೋತ ಹೋದಾಗ ಕಾಲಿಗೆ ಎಡಿ ರಜತ್ ಬಂದಿರ್ತೈತಿ. ಅವ್ನ ಶಿಷ್ಯ ನೀ 2ನೇ ರ್ಯಾಂಕ್ ಬಂದು ನಿಂದು ರಿಸಲ್ಟ್ ಫೇಲ್ ಆಗಿಲ್ಲ ಅಂತ ಅವ ಹೇಳ್ತಾನಂದ್ರೆ ಆ ಗುರು ಶಿಷ್ಯನ ಬಗ್ಗೆ ಇರ್ತಕ್ಕಂಥ ಅಪಮಾನ. ಆ ಗುರು ನಮಸ್ಕಾರಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ನಾನು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು. ಆದರೆ ನೀವೆಲ್ಲ ಮಾಡಿದ್ದಕ್ಕೆ ನಿಮಗೆ ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದರಲ್ಲೂ ವಿಶೇಷವಾಗಿ ಭಾಳಷ್ಟು ವಿದ್ಯಾರ್ಥಿಗಳ ಅತಿ ನೆಚ್ಚಿನ ವಿದ್ಯಾರ್ಥಿ ಅದರಲ್ಲಿ ಒಬ್ಬರಾದಂಥ ಬಂಡಿವಡ್ಡರವರು ಬಹಳಷ್ಟು ಶ್ರಮ ವಹಿಸಿ ಭಾಳಷ್ಟು ಓಡಾಡ್ತಾ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಉಪಸ್ಥಿತರಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ ಹಾಗೂ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ನನ್ನ ವಿದ್ಯಾರ್ಥಿ ಬಳಗವೇ ಹಾಗೂ ಗುರು ಹಿರಿಯರೇ, ಯಾವತ್ತು ಬೇರೆ ಊರಿನಿಂದ ಬಂದಿರತಕ್ಕಂಥ ಹಿರಿಯರೇ, ಮೊನ್ನೆ ನಾನು ಮಾತಾಡಿದ್ದೀನಿ, ಅದು ಪೂರ್ವಾರ್ಧ. ಇನ್ನು ಮೇಲೆ ಮಾತಾಡ್ತಕ್ಕಂಥದ್ದು ಉತ್ತರಾರ್ಧ. ಉತ್ತರಾರ್ಧದಲ್ಲಿ ಏನು ನಡೀತು ಅಂತಂದ್ರೆ, ನಾನು AEO ಸಾಹೇಬರು ಅಂತಂದ್ರೆ ಕ್ಲಸ್ಟರ್ ಎಜುಕೇಶನ್ ಆಫೀಸರ್ ಆಗಿ ಕೆಲವರಿಗೆ ಮತ್ತು ದೃಷ್ಟಿಗೇರಿಗೆ ವಾದ. ಇಲ್ಲಿ ಏನಾಯ್ತು ಅಂದ್ರೆ ನನಗೆ ಬೆಳ್ಕೊಡೋ ಸಮಾರಂಭ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಯಾಕೋ ಏನೋ ತಡ ಮಾಡಿದ್ರು. ಅವ್ರ ಮನಸ್ಸಿನಲ್ಲಿ ಏನಿತ್ತು, ಒಬ್ಬ ವಾದ ಚಲೋ ಆತವ ಮೂರ್ಖ, ನಾವು ಬಹಳಷ್ಟು ನಮ್ಗೆ ಇದನ್ನ ಮಾಡ್ತಿದ್ದ, ನಿಷ್ಠೂರಿದ್ದ ಅಂತಕ್ಕಂಥವ ಹಿಕ್ಕಟ್ಟ ನಮ್ಮ ಜಾಡರನ್ನು ನೆನೆಸ್ಬೇಕು. ನಾವು ಮನ್ಯಾಗ ಕುಂತಿದ್ದವಲ್ಲ ಹೊರಗೆ ಹೋಗಕ್ಕೆ. ಅವಾಗ ಮಣ್ಣು ಬೇಕಾ ಬಂದು ಇವ್ರಿ ಸರ ನಮ್ದು ತಡ ಆಗೈತಿ, ಆದರೂ ನೀವು ನಮ್ಮ ಸಮಾರಂಭಕ್ಕೆ ಬರ್ರಿ ಅಂತ ತಿಳ್ಕೊಂಡು ಕರ್ಕೊಂಡ್ಬಂದ್ರು. ಆಮೇಲೆ ಎಷ್ಟೋ ದಿವಸದ ಮೇಲೆ ನಮ್ಮ ಬೀಳ್ಕೊಡೋ ಸಮಾರಂಭ. ಆಮೇಲೆ ಏನಾಯ್ತು ಅಂದ್ರೆ, ಮತ್ತೆ AEO ಸಾಹೇಬರು ಅಂದ್ರೆ ವಿಸಿಟ್ ಮಾಡ್ಬೇಕಲ್ಲ, ಈ ಸಾಧುಗಳ ಅನ್ನೋದಂತ ಇವರೆಲ್ಲ ಸಾಹೇಬರು ಅದಾರೆ, ನಮ್ಮ ಹಲವರು ಸಾಹೇಬರು, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾನು ಸಾಹೇಬರಾದಾಗ ನನಗೆ ಗಾಡಿ ಹೊಡೆಯಕ್ಕೆ ಬರೋಗಿಲ್ಲ, ಸೈಕಲ್ ಹೊಡೆಯಕ್ಕೆ ಬರೋಗಿಲ್ಲ. ಇವಂತ ಸಾಹೇಬ್ರು ಎಂದ್ರು ಏನಾದ್ರು ಗಾಡಿ ಹೊಡಿತಾರ ಅಂತ ಕರ್ಕೊಂಡ್ಬಂದ್ರೆ ಇಲ್ಲ, ಸೈಕಲ್ ಹೊಡ್ಕೊಂಡು ಬರ್ತಾರ ಅಂದ್ರೆ ಅಲ್ಲಿಲ್ಲ. ಆ ನಂತರ ಬೆಳಗಂಟಿಗೆ ನಾನು ಹೋಗ್ಬೇಕಾಗಿತ್ತು. ಕೆಲವರಿಂದ ಒಂದು 1.5 ಕಿಲೋಮೀಟರ್ ಐತದ.
ಅಲ್ಲಿ ಹೋದಾಗ ವಿಸಿಟ್ ಮಾಡ್ಬೇಕಲ್ಲ ಅಂತ ರಿಪೋರ್ಟ್ ಬರ್ಬೇಕು ದಿನ ಹೋಗ್ತೀನಿ. ಆ ಶಾಲೆ ಒಳಗೆ 24 ಪಾಟಿ ಚೀಲಗಳಿದ್ದು, ಹುಡುಗರು ಯಾರು ಇಲ್ಲ, ಮಾಸ್ತರು ಇಲ್ಲ. ಅಲ್ಲಿ ಕೆಳಗೆ ಒಂದು ಎರಡು ತಗಡಿದ್ದು ಸೆಟ್ಟದ ಜೊತೆ ಇತ್ತು. ಒಬ್ಬ ಹೆಣ್ಮಗಳು 1 ಕಿಲೋ ಅಕ್ಕಿ ಹಾಕೊಂಡು ಮಾಡಕ್ಕೆ ಏನು ಮಾಡಿದ್ದು ಅಂದ್ರೆ ನಾ ಬಿಸಿ ಊಟದ ಹಾಕಿ ತಯಾರು ಮಾಡ್ತೀನಿ. ಒಂದು 4 ದನಕ ಹುಡುಗರು ಬರ್ತಾವು, ಅವು ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇದು ಪಾಟಿ ಪುಸ್ತಕ ಏನು ಇವತ್ತ ಅವು ದಿನ ಅಲ್ಲೇ ಇರ್ತಾವ್ರಿ. ಯಾರು ಸಿಬ್ಬಂದಿನ ಕಸ ಹೊಡಿತೀನಿ ತಕ್ಕಡಗದ. ಮತ್ತೆ ಇಲ್ಲಿರೋ ಮಾಸ್ತರ್ಗಳು ಎಲ್ಲಿ ಅಯ್ಯೋ ಕೆರ್ರಾಗಿರ್ತಾವೆ. ಒಬ್ರು ವಾಸನ ಅಂತದಾರ, ಒಬ್ರು ನನ್ನ ಕೈ ಕಲ್ತ ಪಮ್ಮಾರನ ಏನಾರ ಒಂದು ವಿಸಿಟ್ ಬರೀಬೇಕಂತ ಅಲ್ಲಿ ಮುರುಕದೊಂದು ಕಪಾಟಿ ಕಟ್ಟಿ ಅದ್ರ ಕೈ ಹಾಕಿದ. ಅದನ್ನ ವಿಸಿಟ್ ಬುಕ್ ಸಿಗ್ಬೇಕಾ? ವಿಸಿಟ್ ಬುಕ್ ಸಿಕ್ಕಿ ಇದ್ದಿದ್ದು ಬರದೆ. ನಾ ಬರದೆ ಗೇಟ್ ಹಾಕಿದ್ರೊಳಗನೆ ಬಂದ್ರು ನೋಡ್ರಿ ಇಬ್ರು ಮಾಸ್ತರ್ಗಳು. ಯಾರು ಫೋನ್ ಮಾಡಿದ್ರು ಏನಿಲ್ಲೋ ಗೇಟಿಗೆ ಅಡ್ಡ ಹಾಕಿ ಬಂದೇ ಬಿಟ್ಟು, ಇಲ್ರಿ ನಾವು ಹಿಂಗಿರ್ತೀವಿ, ಹಿಂಗೆ ಐತಿ, ಮತ್ತೆ ಇಲ್ಲಿ ನಡೀದ ಹಿಂಗೆ ಸಾಹೇಬ್ರೆ ನಾವು ಸೈನಿಕ ದಾಬಾಕ್ ಹೋಗು ನೋಡ್ರಿ ಅಂತಂದ್ರು. ಅಲ್ಲಿ ಹೋಗೋ ಸೈನಿಕ ದಾಬಾದ ಮನುಷ್ಯನ ಅಲ್ಲ. ಮತ್ತೆ ಇನ್ನೇನ್ ಮಾಡ್ತೀರಿ? ಅಲ್ಲಿ ಬರ್ದಿತ್ತೇನಪ್ಪ ಅಂದ್ರೆ ಅಲ್ಲಿ ನಾವು ಹೆಲ್ಮೆಟ್ ಹರಿದೋಗಿತ್ತು ನೀನು ಹರಿದು ಹೋಗಿವಲ್ರಪ್ಪ. ಆ ಮತ್ತೆ ನೀನು ಯಾರು? ನಾನು ಕಮ್ಮಾರೇ ನಿನ್ ಗಾಯಕ್ತೀನಿ ಅಂತ ಖಾಲಿ ಬಿದ್ದ. ಇವನು ಯಾರು? ನೀವು ಭಾಷಾಂತರ ಸರ್ ಇವ್ ನಿಂತ ಕರೀರಿ ಅನ್ನಕ್ಕೆ ಇನ್ನೊಂದು ಶಿಕ್ಷಕ ಪಾಠ ಇಲ್ಲೇ ಅದಲ್ಲ. ಇವ್ ದೈವವಾದ ಮಣಿ ಕಟ್ಟಿ ಹಾಕ್ತಾರೆ. ಕೊಡ್ಬೇಕು. ಹಿಂದ ಬುದ್ಧ ಹೇಳ್ತಾ ಇದ್ದಾನೆ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಅಂತ ಧರ್ಮ ಏನಾದ್ರು ಇತ್ತಂತ ಹೇಳಿದ್ರೆ ಅದು ನೀರ್ಬುದ್ಯಾಳ ಗ್ರಾಮದೊಳಗ ಅದಕ್ಕಾಗಿ ಭವ್ಯವಾಗಿರ್ತಕ್ಕಂಥ ಪರಂಪರೆಯನ್ನು ನಮ್ಮ ಈ ನೀರ್ಬುದ್ಯಾಳ ಗ್ರಾಮ ಹೊಂದಿದೆ. ಅಂತಹ ಕಾಣಿಕೆಯನ್ನು ಕೊಡಾಕ ಅದಕ್ಕೊಂದು 3 ಪ್ರೇರಣೆಗಳು. ಏನ ಕಾರಣ? ತಿರುಪತಿಯಲ್ಲಿರ್ತಕ್ಕಂಥ ತಿಮ್ಮಪ್ಪ ನಾನು ನೀರು ಬುದ್ಯಾಳಕ್ಕೆ ಬಂದ ದರ್ಶನ ಕೊಡಾಕ್ ಹಚ್ಚಾರಪ್ಪ ಅಂತ ಹೇಳಿದ್ರೆ ನಮ್ಮ ನೀರು ಬುದ್ಯಾಳ ಇಂಥ ಶಕ್ತಿ ಅದ. ಹಂಗ ತಿರುಪತಿ ತಿಮ್ಮಪ್ಪ ನೀರು ಬುದ್ಯಾಳಕ್ಕೆ ಬಂದಾರ ಅಂದ್ರ ನೀರು ಬುದ್ಯಾಳ ಗ್ರಾಮದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ತುಳಸಿಗಿರಿಗಳಲ್ಲಿ ನೆಲೆಸ್ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಭಕ್ತರ ಹೃನ್ಮನಗಳನ್ನ ತುಂಬಬೇಕು, ಅವರನ್ನ ತಣಿಸ್ಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡೆ ತಿರುಪತಿ ತಿಮ್ಮಪ್ಪ ನಮ್ಮ ಗ್ರಾಮಕ್ಕೆ ಹಚ್ಚಿ ನಿಮ್ಮ ಮಕ್ಕಳ ಬಂದ್ಕೊಂತ. ಹೌದಲ್ಲ? ಯಾಕಂದ್ರೆ ಇಲ್ಲಿರ್ತಕ್ಕಂಥ ವರ್ಷಗಳ ಬಳಿಕ ಭೇಟಿಯಾದ ಗೆಳೆಯರು ಮತ್ತು ಗೆಳತಿಯರು ಶಾಲಾ ದಿನಗಳ ನೆನಪುಗಳನ್ನ ಹಂಚಿಕೊಂಡು ಭಾವುಕರಾಗಿದ್ದಾರೆ. ತಮ್ಮ ಗುರುಗಳನ್ನ ಕಂಡು ಅನೇಕ ವಿದ್ಯಾರ್ಥಿಗಳ ಕಣ್ಣಲ್ಲಿ ಸಂತಸದ ಕಣ್ಣೀರು ಮೂಡಿಬಂದಿದೆ. ವಿದ್ಯಾರ್ಥಿಗಳ ಕುಟುಂಬ ಸದಸ್ಯರು ಹಾಗೂ ಮಕ್ಕಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ರು. ಒಟ್ಟಾರೆಯಾಗಿ ನೀರಬೂದಿಹಾಳ ಗ್ರಾಮದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಗುರು ಶಿಷ್ಯರ ಬಾಂಧವ್ಯ, ಶಿಕ್ಷಣದ ಮೌಲ್ಯ, ಸ್ನೇಹದ ಮಹತ್ವ ಮತ್ತು ಕೃತಜ್ಞತೆಯ ಭಾವನೆಯನ್ನ ಸಾರಿದ ಅಪರೂಪದ ಕಾರ್ಯಕ್ರಮವಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿದಿದೆ. ಪೂರ್ಣಾನಂದ ಎಸ್ ಕುರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.